ನೋಡಿ, ಒಂದು ಕಡೆ ಮೈಸೂರಿನಲ್ಲಿ ಪೊರಕೆ ಪ್ರೊಟೆಸ್ಟ್ ನಡೀತಾ ಇದ್ರೆ ಮತ್ತೊಂದು ಕಡೆ ಕರ್ನಾಟಕ ಬಂದ್ ವಿಚಾರವಾಗಿ ಎಲ್ಲರೂ ಕೂಡ ಬೆಂಬಲಿಸಿ, ಅಂದರೆ ರೈತರು ಬೆಂಬಲಿಸಿ ಮೈಸೂರಿನಲ್ಲಿ ಮತ್ತಷ್ಟು ಕಾವು ಪಡೆದಿದೆ. ಈಗ ಕಾವೇರಿ ಕಿಚ್ಚು ಗನ್ ಹೌಸ್ ವೃತ್ತದಿಂದ ರೈತರ ಪ್ರತಿಭಟನಾ ರ್ಯಾಲಿ ಜೋರಾಗಿದೆ. ಕಾಡಾ ಕಚೇರಿ ಬಳಿ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರು. ಕರ್ನಾಟಕ ಬಂದ್ ಅನ್ನ ಬೆಂಬಲಿಸಿ ರೈತರು ಬೀದಿಗಿಳಿದಿದ್ದಾರೀಗ. ಮೈಸೂರಿನಲ್ಲಿ ಮತ್ತಷ್ಟು ಕಾವು ಪಡೆದುಕೊಂಡಿದೆ ಕಾವೇರಿ ಕಿಚ್ಚು. ಗನ್ ಹೌಸ್ ಸರ್ಕಲ್ನಿಂದ ರೈತರ ಪ್ರತಿಭಟನಾ ರ್ಯಾಲಿ ಮುಂದುವರೆದಿದ್ದು, ಕಾಡಾ ಕಚೇರಿ ಬಳಿ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ಕರ್ನಾಟಕದಲ್ಲೇ ನೀರಿಲ್ಲ, ಕಾಲುವೆ ಕೆರೆಗಳು ಬರಿದಾಗಿವೆ, ವಾಡಿಕೆಗೂ ಮೀರಿ ಮಳೆ ಆಗ್ತಾ ಇಲ್ಲ. ಹೀಗಾಗಿ ನೀರನ್ನು ಹೇಗೆ ಹರಿಸೋದು ಅಂತ ರೈತರು ಒಂದು ಕಡೆ ತಮ್ಮ ನೋವನ್ನು ತೋಡಿಕೊಳ್ತಾ ಇದ್ದಾರೆ. ಮುಂದೆ ಹನಿ ನೀರಿಗೂ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ನಮ್ಮ ಕರ್ನಾಟಕದಲ್ಲಿ. ಹೇಗಿದ್ರೂ ತಮಿಳುನಾಡಿಗೆ ನೀರು ಕೊಡಬೇಕಾ ಅನ್ನೋ ಪ್ರಶ್ನೆಯನ್ನು ಎತ್ತಿದ್ದಾರೆ. ಈಗ ಸರ್ಕಾರ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ರಾಜ್ಯ ಸರ್ಕಾರ CWRC ಆದೇಶವನ್ನು ಧಿಕ್ಕರಿಸಿ ಈ ಹೋರಾಟ ನಡೀತಾ ಇದೆ. ತಮಿಳಿಗರಿಗೆ ನೀರು ಕೊಟ್ಟರೆ ನಮಗೆ ಪರಿಹಾರ ಕೊಡಿ, ರಾಜ್ಯದ ರೈತರಿಗೆ ಎಕರೆಗೆ 50,000 ಪರಿಹಾರ ಕೊಡಿ ಅಂತ ಅಶ್ವವೇಗಕ್ಕೆ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಭಾಗ್ಯರಾಜು ಹೇಳಿಕೆಯನ್ನು ನೀಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕು ಅನ್ನುವಂತಹ CWRC ಆದೇಶದ ವಿರುದ್ಧ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಮೈಸೂರಿನಲ್ಲಿ ಇದೀಗ ಏನು ಪ್ರತಿಭಟನೆ ಕಾವು ಜೋರಾಗಿರ್ತಕ್ಕಂಥದ್ದು. ಏನು ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಸೂಚಿಸಿ ರೈತ ಪರ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ತಮಿಳುನಾಡು ವಿರುದ್ಧ ಈಗ ಘೋಷಣೆಗಳನ್ನು ಕೂಡ ರೈತರು ಕೂಗ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಈ ನಮಗೆ ಕರ್ನಾಟಕದಲ್ಲಿ ಕುಡಿಯುವ ನೀರಿಲ್ಲ, ಏನು ಫಸಲಿಗೆ ನೀರನ್ನು ಕೊಡ್ತಾ ಇಲ್ಲ. ಈ ಸಂದರ್ಭದಲ್ಲಿ CWRC ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ 15 ದಿನಗಳ ಕಾಲ ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಆದೇಶವನ್ನು ಹೊರಡಿಸಿದೆ. ಇದು ರೈತರಿಗೆ ಮರಣ ಶಾಸನ ಬರೆದಂತೆ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸದೆ ದಿಟ್ಟತನವನ್ನು ಪ್ರದರ್ಶನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಗ್ರಹವನ್ನು ಪಡಿಸಿ ಬಾರುಕೋಲುಗಳನ್ನು ಹಿಡಿದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು. ನಾನೊಂದಷ್ಟು ರೈತರನ್ನ ಮಾತನಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೇನೆ. ಸರ್, ಇವತ್ತು ಕೆರೆ ಕಟ್ಟೆಗಳಿಗೆ ನಮ್ಮ ಕಬಿನಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಡದಂಡೆ ಮತ್ತು ಬಲದಂಡೆ ನಾಲೆಗಳಿಗೆ ನೀರು ಬಿಡಬೇಕು ಅಂತೇಳಿ ಒತ್ತಾಯ ಮಾಡಿದಾಗ ನೀರು ಬಿಟ್ಟರು. ಆದರೆ ನಾಲೆಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 1 ಲಕ್ಷ ಎಕರೆ ಪ್ರದೇಶಕ್ಕೂ ಜಾಸ್ತಿ ರೈತರು ಇವತ್ತು ಕೃಷಿ ಮಾಡಲಿಕ್ಕೆ ಹೊರಟಿದ್ದೇವೆ. ICIC ಮೀಟಿಂಗ್ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಬಂಧಪಟ್ಟಂತಹ ಅಚ್ಚುಕಟ್ಟು ಭಾಗದ ರೈತರಿಗೆ ಭತ್ತ ಹಾಕಬೇಕು, ರಾಗಿ ಹಾಕಬೇಕು, ಜೋಳ ಹಾಕಬೇಕು ಎಂತಕ್ಕಂಥ ವಿಚಾರವನ್ನು ನೀರಾವರಿ ಇಲಾಖೆ ಅಧಿಕಾರಿಗಳು ಸ್ಪಷ್ಟಪಡಿಸ್ತಾ ಇಲ್ಲ. ಒಂದು ಕಡೆ ಸಂಬಂಧಪಟ್ಟಂಥ ಸಚಿವರು ಹೇಳ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಮಗ್ಗನ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಇವ್ರಿಗೆ ರೈತರ ಕಷ್ಟ ಕಾರ್ಪಣ್ಯಗಳೇ ಗೊತ್ತಿಲ್ಲ. ಆ ಕಾರಣಕ್ಕೆ ಇವತ್ತು ನಮ್ಮ ನಾಲೆಗಳಿಗೆ ನೀರನ್ನು ನಿರಂತರವಾಗಿ ಬಿಡಿ, ಇಲ್ಲ ತಮಿಳುನಾಡಿಗೆ ಕಬಿನಿ ನೀರನ್ನು ಬಿಟ್ಟು ನಮ್ಮ ಪ್ರತಿ ಎಕರೆಗೆ 50,000 ರೂಪಾಯಿ ಬೆಳೆ ನಷ್ಟವನ್ನು ಸರ್ಕಾರ ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ಬಂದಿದ್ದೇವೆ. ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರೇ, ನೀವು ಸ್ವತಂತ್ರ ದಿನಾಚರಣೆಗೆ ಧ್ವಜಾರೋಹಣ ಮಾಡಲಿಕ್ಕೆ ಈ ಚುನಾಯಿತ ಪ್ರತಿನಿಧಿಗಳು ಅನರ್ಹರು. ಯಾಕೆ ಅಂತ ಹೇಳಿದ್ರೆ ಬಿತ್ತನೆ ಬೀಜ ಕೊಡೋಕ್ಕಾಗ್ತಾ ಇಲ್ಲ, ಮತ್ತು ವ್ಯವಸಾಯ ಮಾಡಲಿಕ್ಕೆ ನೀರು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಇಂಥ ಸಚಿವರಿಂದ ಏನು ಬಯಸೋಕ್ಕಾಗ್ತದೆ ನಾವು? ಆ ಕಾರಣಕ್ಕೆ ಇವತ್ತು ಎಚ್ಚರಿಕೆ ಕೊಡಲಿಕ್ಕೆ ಬಂದಿದ್ದೇವೆ. ಸರ್ಕಾರ ಎಚ್ಚೆತ್ತುಕೊಂಡು, ಜಿಲ್ಲಾ ಮಂತ್ರಿಗಳು ಎಚ್ಚೆತ್ತುಕೊಂಡು, ಚುನಾಯಿತ ಪ್ರತಿನಿಧಿಗಳು ನೀವು ಸರಿಯಾದ ರೀತಿ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನೀವು ಧ್ವಜಾರೋಹಣ ಮಾಡ್ತಕ್ಕಂಥದ್ದನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ನೀವು ಮಾತಿಗೆ ತಪ್ಪಿದ ವಚನ ಭ್ರಷ್ಟರು ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಸರ್, ಈಗ ನಾಲೆಗಳಿಗೆ ನೀರು ಹರಿಸಿ ಅಂದರೆ ನಾಮಕಾವಸ್ಥೆಗೆ ಒಂದು 2-3 ದಿನಕ್ಕೆ ನಾಲೆಗಳಿಗೆ ನೀರು ಹರಿಸಿದ್ರು. ಈಗ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಆದೇಶ ಆಗಿದೆ. ತಮಿಳುನಾಡಿಗೆ ನೀರು ಬಿಡ್ತಕ್ಕಂಥ ರೂಪಕ್ಕೋಸ್ಕರವಾಗಿ ನಾಲೆಗಳಿಗೆ ನೀರು ಬಿಟ್ಟಿರೋದು. ಒಂದು ಕೆರೆಗೆ 1 ಅಡಿ ನೀರು ಬಂದಿಲ್ಲ, ಒಂದು ಗದ್ದೆಗೆ 1 ಇಂಚ್ ನೀರು ಹೋಗಿಲ್ಲ. ಅಂದರೆ ತಮಿಳುನಾಡಿಗೆ ನಾಲೆ ಮುಖಾಂತರ ನೀರು ಬಿಟ್ಟು ರೈತರು ಕಣ್ಣೋರಿಸ್ತಕ್ಕಂಥ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಇವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ರಿ. ತಕ್ಷಣ ನಾಲೆಗಳ ಮುಖಾಂತರ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ತಮಿಳುನಾಡಿಗೆ ನೀರು ಹೋಗ್ತಕ್ಕಂಥ ತಕ್ಷಣ ನಿಲ್ಲಿಸಬೇಕು. ಕುಡಿಯೋ ನೀರು, ಅಂತರ್ಜಲ ವೃದ್ಧಿ, ನಮ್ಮ ಕೃಷಿ ಚಟುವಟಿಕೆ ನೀರು ಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ. ತಕ್ಷಣ ನೀರು ನಿಲ್ಲಿಸಬೇಕು, ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಕೂಡ CWRC CWMA ಕೊಟ್ಟಿರ್ತಕ್ಕಂಥ ಆದೇಶವನ್ನು
ರಾಜ್ಯ ಸರ್ಕಾರ ಪಾಲನೆ ಮಾಡಬಾರ್ದು. ಮಾಡಿದ್ರೆ ತೀವ್ರವಾದಂಥ ಹೋರಾಟ, ಉಗ್ರ ಹೋರಾಟವನ್ನು ಎದುರಿಸಬೇಕಾಗ್ತದೆ. ಇದಿಷ್ಟು ಪ್ರತಿಭಟನಾ ನಿರತರ ಮಾತಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ನಾಲೆಗಳಿಗೆ ನೀರು ತಮಿಳುನಾಡಿಗೆ ನೀರು ಬಿಡಲಿಕ್ಕೋಸ್ಕರ ನಾಮಕಾವಸ್ಥೆಗೆ ರೈತರ ಕಣ್ಣೊರೆಸೋದಕ್ಕೆ ನಾಲೆಗಳಿಗೆ ನೀರು ಬಿಡ್ತು. ಅದಾದ ನಂತರದಲ್ಲಿ ನಾಲೆಗಳಿಗೆ ನೀರು ನಿಲ್ಲಿಸಿದೆ. ಒಂದು ವೇಳೆ ತಮಿಳುನಾಡಿಗೆ ನೀರು ಹರಿಸೋದೇ ರಾಜ್ಯ ಸರ್ಕಾರದ ನಿಲುವಾದರೆ ಪ್ರತಿ ಎಕರೆಗೆ 50,000 ರೂಪಾಯಿಗಳನ್ನು ಪರಿಹಾರವಾಗಿ ರೈತರಿಗೆ ಕೊಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ತೀವ್ರವಾದಂತಹ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ತೇವೆ ಅನ್ನುವಂಥ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪುರ ಅಶ್ವೇಗ ನ್ಯೂಸ್, ಮೈಸೂರು.